ಫ್ರೆಂಡ್ಸ್ ನಮಸ್ಕಾರ. ನಿಮಗೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು TET 2024ಕ್ಕೆ ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಚೈಲ್ಡ್ ಸೈಕಾಲಜಿಯಲ್ಲಿ ಅಥವಾ ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿಯಲ್ಲಿ ಬಂದಿರತಕ್ಕಂಥ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನೋಡಿ, ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರ್ತಕ್ಕಂತಹ ವಿಷಯಗಳೇನಿದೆ ಆ ವಿಷಯಗಳಿಗೆ ಸಂಬಂಧಿಸಿದಂತೆ 2021ರಲ್ಲಿ 6ರಿಂದ 8ನೇ ತರಗತಿಗೆ ನಡೆಸುವಂತಹ ಈ TET ಎಕ್ಸಾಮಿನೇಷನ್ ಏನಿದೆ, ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್, ಈ TET ಪರೀಕ್ಷೆಯಲ್ಲಿ ನಿಮಗೆ ಬೇಕಾದಂಥ ವಿಷಯಗಳೇನಿದೆ ಆ ಒಂದು ಅಂಶಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಹೇಗೆಲ್ಲ ಬಂದಿದೆ ಅಂದರೆ, ಕೆಲವು ಏನು ಅಲ್ಲಿ ಸಿಚುವೇಷನನ್ನು ಅಥವಾ ಅಪ್ಲೈಡ್ ಕ್ವಶನ್ಸ್ಗಳನ್ನು ಅನ್ವಯಿಕವಾಗಿ ಅರ್ಥ ಮಾಡಿಕೊಂಡು ಹೇಗೆ ಆನ್ಸರ್ ಮಾಡಬೇಕು ಅನ್ನೋ ವಿಷಯಗಳನ್ನು ಒಳಗೊಂಡಂತೆ ಮೇಜರಾಗಿ ಪ್ರಶ್ನೆಗಳು ಬಂದಿದೆ. ಈಗ ಮೊದಲ ಪ್ರಶ್ನೆ 2021ರ TET ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಏನು ಅಂದರೆ, ತರಗತಿ ಶಿಕ್ಷಕರಿಗೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನವು ಅಂತ ಕೇಳಿದನು. ಕ್ವಶನ್ ಮಾರ್ಕ್. ಒಬ್ಬ ಏನು ಕ್ಲಾಸ್ ರೂಮ್ ಟೀಚರಿಗೆ ಈ ಮಕ್ಕಳ ಒಂದು ಬೆಳವಣಿಗೆ ಮತ್ತು ವಿಕಾಸ, ಚಿಲ್ಡ್ರನ್ಸ್ ಗ್ರೋತ್ ಮತ್ತು ಡೆವಲಪ್ಮೆಂಟ್ಸ್ ಬಗ್ಗೆ, ಅವರ ನಾಲೆಡ್ಜ್ ಬಗ್ಗೆ ಏನನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಸುಮಾರು 1-2 ಬಾರಿ ಪ್ರಶ್ನೆಗಳನ್ನು ನಿಧಾನವಾಗಿ ಓದಿದರೆ ಆನ್ಸರ್ ನಮಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಮನಃಶಾಸ್ತ್ರದ ಜ್ಞಾನವನ್ನು ಸಮೃದ್ಧಗೊಳಿಸಲು ಸಹಾಯ ಮಾಡುತ್ತದೆ. ಅಂದರೆ ಮನಃಶಾಸ್ತ್ರ ಅಂದರೆ ನಿಮಗೆ ಈ ಸೈಕಾಲಜಿಗೆ ಸಂಬಂಧಿಸಿದಂಥ ನಾಲೆಡ್ಜ್ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಜ್ಞಾನವು ಇದು ತಪ್ಪಾಗಿದೆ. ಶಾಲಾ ಸನ್ನಿವೇಶವನ್ನು ಉತ್ತಮಪಡಿಸಲು ಸಹಾಯ ಮಾಡುತ್ತದೆ. ಬರೀ ಶಾಲಾ ಸನ್ನಿವೇಶ ಅಲ್ಲ, ಕುಟುಂಬ, ಮನೆ, ಶಾಲೆ ಇರ್ಬೋದು, ಶಾಲಾ ಸನ್ನಿವೇಶ, ಸಮಾಜ, ಈ ಎಲ್ಲ ತರಗತಿ ಶಿಕ್ಷಕರ ಮಕ್ಕಳ ಬೆಳವಣಿಗೆ ವಿಕಾಸ ಜ್ಞಾನವು ಹೇಗೆ ಅನುಕೂಲ ಆಗುತ್ತೆ. ಮಕ್ಕಳ ಬೆಳವಣಿಗೆ ವಿಕಾಸದ ವಿವಿಧ ಅಂಶಗಳನ್ನು ಮಾಪನ ಮಾಡಲು ಸಹಾಯಕ ಮಾಡುತ್ತದೆ. ಮಕ್ಕಳ ಬೆಳವಣಿಗೆ ವಿಕಾಸದ ವಿವಿಧ ಅಂಶಗಳನ್ನು ಮಾಪನ ಮಾಡೋದಕ್ಕೆ ಈ ಟೀಚರ್ ನಾಲೆಡ್ಜು ಅನುಕೂಲ ಆಗುತ್ತೆ ಅಂತ ಒಂದು ಅಂಶ ಹೇಳಿದ್ದಾರೆ. ಅದಕ್ಕಿಂತ ಹತ್ತಿರವಾದ ಉತ್ತರ ಯಾವ್ದಾರು ಇದೆಯಂತ ನೋಡೋಣ. ಮಕ್ಕಳ ಸಾಮರ್ಥ್ಯ ಮತ್ತು ನಿರೀಕ್ಷೆಯನ್ನು ಸೂಕ್ತವಾಗಿ ಅರ್ಥೈಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇದಕ್ಕಿಂತ ಇದು ಸೂಟಬಲ್ ಆನ್ಸರ್ ಅನಿಸುತ್ತೆ. ಈ ಒಂದು ಚಿಲ್ಡ್ರನ್ಸ್ ಎಬಿಲಿಟಿ ಏನಿದೆ, ಮಕ್ಕಳ ಸಾಮರ್ಥ್ಯ, ನಿರೀಕ್ಷೆಯನ್ನು, ಆ ಮಕ್ಕಳಿಗೆ ಏನು ನೀಡಿದೆ ಆ ನಿರೀಕ್ಷೆಯನ್ನು ಅರ್ಥೈಸಿಕೊಳ್ಳಲು ಸಹಾಯ. 1 or 2 ಟೈಮ್ ನೀವು ಕ್ವಶನ್ಸನ್ನು ಓದಿದ್ರೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಈ ಥರ ಅಪ್ಲೈಡ್ ಕ್ವಶನ್ಸ್ಗಳು ಬರೋ ಸಾಧ್ಯತೆಗಳಿರುತ್ತೆ. 1ನೇ ಪ್ರಶ್ನೆಗೆ 4th ಆಪ್ಷನ್ಸು ಸರಿಯಾದ ಉತ್ತರ ಮಕ್ಕಳೇ. ನೆಕ್ಸ್ಟ್, ಈಗ ಮುಂದಿನ ಪ್ರಶ್ನೆ, ಮಗುವಿನ ವಿಕಾಸವನ್ನು ಪ್ರಭಾವಿಸುವ ಒಂದು ಅಂಶ. ನೋಡಿ, ಈ ಚಿಲ್ಡ್ರನ್ ಡೆವಲಪ್ಮೆಂಟ್ಸ್ ಮೇಲೆ ಇನ್ಫ್ಯಾಕ್ಟ್ ಆಗ್ತಕ್ಕಂಥ ಅಂಶಗಳು ಪರಿಸರವೂ ಹೌದು, ಅನುವಂಶೀಯತೆ ಅಂತಕ್ಕಂಥದ್ದು, ಬೆಳವಣಿಗೆ ಅಂತಕ್ಕಂಥದ್ದು ಎರಡೂ ಸಹ ಇನ್ಫ್ಯಾಕ್ಟ್ ಆಗುವಂಥ ಅಂಶಗಳಾದರೆ, ನೇರವಾಗಿ ವಿಶೇಷವಾಗಿ ಮಗು ಹುಟ್ಟಿದ ಮೇಲೆ ಪರಿಸರ ಮತ್ತು ಸಾಧನೆ ಇವು ಸಹ ಇನ್ಫ್ಯಾಕ್ಟ್ ಆಗ್ತಾ ಹೋಗುತ್ತೆ. ಆದರೆ ಮಗುವಿನ ವಿಕಾಸವನ್ನು ಪ್ರಭಾವಿಸುವ ಒಂದು ಅಂಶ, ಸುಮಾರು ಜನ ಈಗ ಪರಿಸರ ಅಂತ ಹಾಕ್ಬಿಡ್ತೀವಿ. ಮಗುವಿನ ವಿಕಾಸ ಆಗೋದಕ್ಕೆ ಮಗುವಿನ ಮೇಲೆ ಪರಿಸರ, ಎನ್ವೈರ್ಮೆಂಟ್ ಪ್ರಭಾವ ಹೇಗಿರುತ್ತೆ, ಅನುವಂಶೀಯತೆ ಅಂತಕ್ಕಂಥದ್ದು ಬೆಳವಣಿಗೆ ಮೇಲೆ ಹೇಗೆ ಪ್ರಭಾವವನ್ನು ಬೀರುತ್ತೆ. ಆದರೆ ಈ ಒಂದು 2 ಆಪ್ಷನ್ಸಲ್ಲಿ 2 ಮತ್ತು 4 ಆಪ್ಷನ್ಸಲ್ಲಿ ಎನ್ವೈರ್ಮೆಂಟ್ ಮತ್ತು ಅಚೀವ್ಮೆಂಟಲ್ಲಿ ಮಗುವಿನ ವಿಕಾಸವನ್ನು ಪ್ರಭಾವಿಸುವ ಒಂದು ಸಾಧನೆ ಅವನನ್ನು ಮತ್ತೊಂದು ಸಾಧನೆಗೆ, ಒಂದು ಅಚೀವ್ಮೆಂಟ್ ಆತನ ಮತ್ತೊಂದು ಅಚೀವ್ಮೆಂಟಿಗೆ ಕಾರಣ ಆಗಿರೋದ್ರಿಂದ ನಾವು ಆಪ್ಷನ್ 4 ಏನಿದೆ ಇದನ್ನು ಆನ್ಸರ್ ಆಗಿ ಹಾಕಬೇಕಾಗುತ್ತೆ. ನೆಕ್ಸ್ಟ್, ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಒಂದು ಸಿಂಪಲ್ಲಾಗಿ ಕ್ವಶನ್ಸ್ಗಳನ್ನು ಅಪ್ಲೈಡಲ್ಲಿ ಕೇಳ್ತಾ ಹೋಗಿದ್ದಾನೆ. ಸಾಮಾಜೀಕರಣದ ಒಂದು ಅಂಗವಾಗಿ ಶಾಲೆ, ಈ ಸೊಸೈಟಿಯಲ್ಲಿರ್ತಕ್ಕಂಥ ಒಂದು ಪಾರ್ಟ್ ಆಗಿ ಸ್ಕೂಲ್ ಏನು ಕೆಲಸ ಮಾಡುತ್ತೆ. ವಿದ್ಯಾರ್ಥಿಗಳ ಜೀವನ ಕೌಶಲ್ಯವನ್ನು ಬೋಧಿಸುತ್ತದೆ. ವಿಷಯ ಜ್ಞಾನವನ್ನು ವರ್ಗಾಯಿಸಲು ಸಹಾಯ ಮಾಡುತ್ತದೆ. ಅಂತರ್ಕ್ರಿಯೆಗಳ ಮೂಲಕ ಸಾಮಾಜಿಕ ಕೌಶಲ್ಯಗಳನ್ನು ಒದಗಿಸುತ್ತದೆ. ವಿದ್ಯಾರ್ಥಿಯನ್ನು ಉತ್ತಮ ಕಲಿಕಾರ್ಥಿಯನ್ನಾಗಿ ಮಾಡಲು ಸಹಾಯಕ ಮಾಡುತ್ತದೆ. ನೋಡಿ, ಅವನೇನು ಹೇಳುತ್ತಾನೆ, 4 ಆಪ್ಷನ್ಸಲ್ಲಿ ಒಂದು ನಿಯರೆಸ್ಟ್ ಆನ್ಸರನ್ನು ಕೊಡಬೇಕು. ನೋಡಿ, ಅಂತರ್ಕ್ರಿಯೆಗಳ ಮೂಲಕ ಸಾಮಾಜಿಕ ಕೌಶಲ್ಯಗಳನ್ನು ಏನು ಮಾಡಬೇಕು, ವಿಷಯವನ್ನು ಮಕ್ಕಳು ತಮ್ಮ ಸಾಮರ್ಥ್ಯದ ಮೂಲಕ, ಜೀವನ ಕೌಶಲ್ಯ ಅಷ್ಟೇ ಅಲ್ಲ, ಅಂತರ್ಕ್ರಿಯೆಗಳ ಮೂಲಕ ಆತ ಹೇಗೆ ಇದನ್ನು ಸಾಮರ್ಥ್ಯವನ್ನು ಡೆವಲಪ್ ಮಾಡಿಸ್ಬೇಕು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ 3rd ಆಪ್ಷನ್ ಸರಿಯಾದ ಉತ್ತರ. ನೋಡಿ, ಈ ರೀತಿಯಾದಂಥ ಕೆಲವು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು 2021ರಲ್ಲಿ ಕೇಳ್ತಾ ಹೋಗಿದ್ದಾನೆ. ಪೆಡಗಾಗಿ ಮತ್ತು ಚೈಲ್ಡ್ ಡೆವಲಪ್ಮೆಂಟಿಗೆ ಸಂಬಂಧಿಸಿದಂತೆ ಮಗುವಿನ ಸಾಮಾಜಿಕ ಬೆಳವಣಿಗೆ ಒಂದು ಸೂಚಕ. ನೋಡಿ, ಈ ಮಗು ಅಂತಕ್ಕಂಥದ್ದು ಸೊಸೈಟಿಯಲ್ಲಿ ಗ್ರೋತ್ ಆಗೋದಕ್ಕೆ, ಸಾಮಾಜಿಕ ಬೆಳವಣಿಗೆ ಈ ಹೇಗೆ ಸೂಚಕ ಆಗುತ್ತೆ ಅಂತಕ್ಕಂಥದ್ದು ಕೇಳ್ತಾ ಹೋಗಿದ್ದಾರೆ. ಕುಟುಂಬದಿಂದ, ಗುಂಪಿನಿಂದ ಬೇರ್ಪಡೆಗೊಂಡು ಸಮವಯಸ್ಕರ ಗುಂಪಿನ ಕ್ರಿಯಾಶೀಲ ಸದಸ್ಯನಾಗುವುದು ಒಂದು ಅಂಶ. ಎಲ್ಲ ಶಾಲಾ ವಿಷಯಗಳ ಕಲಿಕೆಯಲ್ಲಿ ಆಸಕ್ತಿ ಮತ್ತು ಕಾಳಜಿ ತೋರಿಸುವುದು. ಹಾಗೆ ತಾರ್ಕಿಕ ಬೌದ್ಧಿಕ ಆಲೋಚನೆಗಳ ಸಾಮರ್ಥ್ಯ, ಆಸಕ್ತಿಯ ಒಂದು ವಿಷಯವನ್ನು ಕಲಿಯಲು
ಅಂದರೆ ವಿಸ್ತರಿಸಲ್ಪಟ್ಟ ಅವಧಾನವನ್ನು ವ್ಯಾಪ್ತಿ, ಮಗುವಿನ ಸಾಮಾಜಿಕ ಬೆಳವಣಿಗೆ, ಆತನ ಸೋಷಿಯಲ್ ಡೆವಲಪ್ಮೆಂಟ್ ಅಥವಾ ಗ್ರೋತ್ ಏನಿದೆ ಇದಕ್ಕೆ ಒಂದು ಸೂಚಕ. ಅಂದರೆ ಮಗು ಸೊಸೈಟಿ, ಸಮಾಜ, ಶಾಲೆಗೆ, ಮಗು ಮನೆಯಿಂದ ಬಿಟ್ಟು ಶಾಲೆಗೆ ಬಂದರೆ ಅಥವಾ ಕುಟುಂಬದ ಗುಂಪಿನಿಂದ ಬೇರ್ಪಡೆಗೊಂಡು ಸಮವಯಸ್ಕರೊಂದಿಗೆ ಒಂದು ಏಜಲ್ಲಿ ಏನು ಮಾಡುತ್ತೆ, ಸಮವಯಸ್ಕರ ಸೊಸೈಟಿಯಲ್ಲಿ ಬಳಸಿ ಫ್ರೆಂಡ್ಸ್ಗಳ ಹತ್ರ ತನ್ನ ಭಾವನೆಗಳನ್ನು ಹಂಚ್ಕೊಳ್ಳೋದಕ್ಕೆ ಇದು ಟ್ರೈ ಮಾಡುತ್ತೆ. ಹಾಗಾಗಿ ಆಪ್ಷನ್ ಫಸ್ಟ್ ಏನಿದೆ ಇದು ಸರಿಯಾದ ಉತ್ತರ. ಆಪ್ಷನ್ ಫಸ್ಟ್ ಏನಿದೆ ಇದು ಸರಿಯಾದ ಉತ್ತರ. ಎಸ್, ಹಾಗಾದರೆ ಇದಾದಮೇಲೆ ಫ್ರೆಂಡ್ಸ್ ನಮಗೆ 5ನೇ ಪ್ರಶ್ನೆ ನೋಡೋಣ. ಕಲಿಕೆಯ ಮೌಲ್ಯಮಾಪನದಲ್ಲಿ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಮುಖ್ಯ ಕೇಂದ್ರಿತ ಅಂಶ. ಕಲಿಕೆಯ ಕೌಶಲ್ಯಗಳನ್ನು ಬೆಳೆಸುವುದು, ಕಲಿವಿನ ಫಲಗಳಲ್ಲಿ ಸಾಧನೆಯನ್ನು ಕಂಡುಕೊಳ್ಳುವುದು, ವಿದ್ಯಾರ್ಥಿಗಳನ್ನು ಆಗಾಗ್ಗೆ ಮೌಲ್ಯಮಾಪನ ಮಾಡುವುದು, ಓದುವ ಹವ್ಯಾಸವನ್ನು ಬೆಳೆಸುವುದು. ಕಲಿಕೆಯ ಮೌಲ್ಯಮಾಪನ ನೋಡಿ, ಕಲಿಕೆಯ ಮೌಲ್ಯಮಾಪನದಲ್ಲಿ ನಮಗೆ ಈ 4 ಅಂಶಗಳಲ್ಲಿ ನಿಯರೆಸ್ಟ್ ಆನ್ಸರ್ ಯಾವುದು? ಕಲಿಕೆಯ ಮೌಲ್ಯಮಾಪನದಲ್ಲಿ ಅಸೆಸ್ಮೆಂಟ್ ಲರ್ನಿಂಗ್ ಮುಖ್ಯ ಕೇಂದ್ರ ಯಾವುದಾಗುತ್ತೆ? ಕಲಿಕಾ ಕೌಶಲ್ಯಗಳಿಗೆ ಸಂಬಂಧಿಸಿದಂಥ ಅಥವಾ ಕಲಿವಿನ ಫಲಗಳಲ್ಲಿ ಸಾಧನೆಯನ್ನು ಕಂಡುಕೊಳ್ತಕ್ಕಂಥದ್ದು. ಕಲಿವಿನಲ್ಲಿ ಏನು ರಿಸಲ್ಟ್ ಇದೆ ಆ ರಿಸಲ್ಟ್ ಮೂಲಕ ಒಂದು ಸಾಧನೆ, ಅಚೀವ್ಮೆಂಟನ್ನು ಕಂಡುಕೊಳ್ತಕ್ಕಂಥದ್ದು ಏನಾಗಿರುತ್ತೆ, ಈ ಒಂದು ಅಂಶ 5ನೇ ಪ್ರಶ್ನೆಗೆ ಉತ್ತರ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ಮುಂದಿನ ಪ್ರಶ್ನೆ ಮತ್ತೆ ಕೇಳ್ತಾ ಹೋಗಿದ್ದಾನೆ. ಪ್ರತಿ ಸಾರಿನೂ ಈ ವೈಗೊಟಸ್ಕಿ ಅವರ ಸೋಷಿಯಲ್ ಕಲ್ಚರ್ ಥಿಯರಿ ಏನಿದೆ, ಇವರ ಒಂದು ಏನು ಸೋಷಿಯಲ್ ಕಲ್ಚರ್, ಸಮಾಜದಲ್ಲಿ ಮಗುವಿಗೆ ಎಲ್ಲ ಸೌಲಭ್ಯಗಳನ್ನು, ಒಂದು ಮೆಟೀರಿಯಲ್ಸನ್ನು, ಗ್ರಂಥಾಲಯವನ್ನು ಅಥವಾ ಟೀಚರ್ಸ್ಗಳನ್ನು, ಓದುವ ಪುಸ್ತಕಗಳನ್ನು ಒದಗಿಸಿದರೆ ಆ ಮಗು ಹೇಗೆ ಚೇಂಜ್ ಆಗುತ್ತೆ ಅಂತ ಇವರು ಹೇಳ್ತಾ ಹೋಗಿದ್ದಾರೆ. ವೈಗೊಟಸ್ಕಿ ಅವರ ಪ್ರಕಾರ ಕಲಿಕೆಯ ಒಳಗೊಳ್ಳುವ ಒಂದು ಅಂಶ ಸಂವಹನ ಒಳಗೊಳ್ಳುವ ಸಾಮಾಜಿಕ ಅಂತರ್ಕ್ರಿಯೆಗಳು, ಮಕ್ಕಳ ವಿಕಾಸದೊಂದಿಗೆ ಮುಂದುವರಿಯುವ ಜ್ಞಾನಾತ್ಮಕ ವಿಕಾಸ, ಪ್ರಯೋಗದ ಮೂಲಕ ಸಂಶೋಧನೆ, ಬೌದ್ಧಿಕ ವಿಕಾಸದ ಪ್ರಕ್ರಿಯೆ. ಆದರೆ ಕಮ್ಯುನಿಕೇಷನ್, ಸಂವಹನ ಒಳಗೊಳ್ಳುವ ಸಾಮಾಜಿಕ ಅಂತ ಇಲ್ಲಿದೆ, ಸೋಷಿಯಲ್ ಕಲ್ಚರ್ ಅಂತಲೇ ಅವ್ರ ಥಿಯರಿ ಹೆಸರು. ಹಾಗಾಗಿ ಡೈರೆಕ್ಟಾಗಿ ನಾವು ಅದನ್ನು ಆನ್ಸರ್ ಆಗಿ ಹಾಕ್ಬೋದು. ಎಸ್, 6ನೇ ಪ್ರಶ್ನೆ ಆದಮೇಲೆ ನಾವು ಮತ್ತೆ ಮುಂದಿನ 7ನೇ ಪ್ರಶ್ನೆ ನೋಡೋಣ. ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಪರಿಕಲ್ಪನೆ. ಈಗ ನಮಗೆ ಅಡ್ವಾನ್ಸ್ಡ್ ಎಜುಕೇಷನ್ನ ಒಂದು ಕಾನ್ಸೆಪ್ಟ್ ಏನು ಅಂತ ಕೇಳಿದ್ದಾನೆ ಡೈರೆಕ್ಟು. ಶಿಕ್ಷಣ ಮತ್ತು ಮೌಲ್ಯಮಾಪನದಲ್ಲಿ ಶಿಕ್ಷಕನೇ ಪ್ರಧಾನ, ಪ್ರತಿ ಮಗು ಕಲಿಕೆಯ ಸಾಮರ್ಥ್ಯಗಳನ್ನು ಹೊಂದಿದೆ ಎಂಬ ಕಲ್ಪನೆ, ವಿಷಯ ಕೇಂದ್ರಿತ ಕಲಿಕೆಯ ಅವಕಾಶ, ಅಭಿಪ್ರೇರಣೆಯ ಅಂತ ಇದೆ. ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಪರಿಕಲ್ಪನೆ ನೋಡಿ, ಎಲ್ಲ ಆನ್ಸರ್ ಅದೇ ಥರ ಇದೆ. ಶಿಕ್ಷಣ ಮೌಲ್ಯಮಾಪನದಲ್ಲಿ ಶಿಕ್ಷಕನೇ ಪ್ರಧಾನ, ಪ್ರತಿ ಮಗು ಕಲಿಕೆಯ ಸಾಮರ್ಥ್ಯಗಳನ್ನು ಹೊಂದಿದೆ ಎಂಬ ಪರಿಕಲ್ಪನೆ, ವಿಷಯ ಕೇಂದ್ರಿತ ಕಲಿಕೆಯ ಅವಕಾಶ ನೀಡಬೇಕು ಅಂತಕ್ಕಂಥದ್ದು ಹೇಗಿದೆ ಅಂತಕ್ಕಂಥದ್ದು. ಈ ಒಂದು ಸೆಕೆಂಡ್ ಆಪ್ಷನ್ಸ್ ಏನಿದೆ, ಪ್ರತಿ ಮಗು ಕಲಿಕೆಯ ಸಾಮರ್ಥ್ಯವನ್ನು ಹೊಂದಿದೆ ಎಂಬ ಪರಿಕಲ್ಪನೆ. ನೋಡಿ, ಪ್ರಗತಿಶೀಲ ಶಿಕ್ಷಣ ಅಂದರೆ ಹೊಸ ಕಾನ್ಸೆಪ್ಟ್ಗಳನ್ನು ನಾವು ಇಂಟ್ರಡ್ಯೂಸ್ ಮಾಡುವಾಗ ಆ ಮಗುವಿನ ಸಾಮರ್ಥ್ಯವನ್ನು ಹೊಂದಿದೆ, ಅದು ಕಲಿಸ್ಬೇಕು ಅಂತಕ್ಕಂಥದ್ದೇ ನಮ್ಮ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್ ಅದಾದಮೇಲೆ ಮುಂದಿನ ಪ್ರಶ್ನೆ ಇದೆ, ಶಿಕ್ಷಕರಿಗೆ ಬಹು ಆಯಾಮದ ಬುದ್ಧಿಶಕ್ತಿ, ಈ ಮಲ್ಟಿ ಫ್ಯಾಕ್ಟರ್ಸ್ ಬುದ್ಧಿಶಕ್ತಿ ಪರಿಕಲ್ಪನೆ ಒಂದು ಮುಖ್ಯವಾದ ಉಪಯೋಗ ಏನು ಅಂತ ಕೇಳಿದ್ದಾರೆ. ಈ ಮಲ್ಟಿ ಫ್ಯಾಕ್ಟರ್ಸ್ ಇಂಟೆಲಿಜೆನ್ಸ್ ಥಿಯರಿ ಏನಿದೆ, ಮಕ್ಕಳು ಹೇಗೆ ಕಲಿಕೆಯ ಬಯಸುತ್ತಾರೋ ಹಾಗೆ ಮಾಹಿತಿಯನ್ನು ಸಂಸ್ಕರಿಸುವ ಎಂಬುದನ್ನು ತಿಳಿಸುತ್ತದೆ. ಪ್ರತಿ ಮಗು ವ್ಯಕ್ತಿತ್ವ ವಿಕಸನ ಮೌಲ್ಯಾಂಕನ ಮಾಡುವುದು, ಮಕ್ಕಳ ಶೈಕ್ಷಣಿಕ ಕಾರ್ಯನಿರ್ವಹಣೆಯನ್ನು ಮೌಲ್ಯಾಂಕನ ಮಾಡುವುದು, ತಮ್ಮ ಸುಗಮಗಾರಿಕೆ ಅಥವಾ ಸುಗಮಗಾರಿಕೆ ಪ್ರಕ್ರಿಯೆಗಳನ್ನು ಯೋಜಿಸ್ತಕ್ಕಂಥದ್ದು. ಹಾಗಾದರೆ ನೋಡಿ, ಇವರು ಶಿಕ್ಷಕರ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಮಕ್ಕಳು ಹೇಗೆ ಕಲಿಕೆಯನ್ನು ಬಯಸುತ್ತಾರೋ ಹಾಗೆ ಮಾಹಿತಿಯನ್ನು ಸಂಸ್ಕರಿಸುವುದಕ್ಕಂಥದ್ದೇ ಈ ಬುದ್ಧಿಶಕ್ತಿ ಪರಿಕಲ್ಪನೆ, ಬಹು ಆಯಾಮದ ಒಂದು ಥಿಯರಿ ಏನಿದೆ ಅದು ಇದನ್ನು ಹೇಳ್ತಾ ಹೋಗುತ್ತೆ ಸ್ನೇಹಿತರೆ. ನೆಕ್ಸ್ಟು ಮಕ್ಕಳಲ್ಲಿನ ಜ್ಞಾನಾತ್ಮಕ ಕಾಗ್ನೇಟಿವ್ ಸ್ಕಿಲ್ಸ್ ಅಂತ ಕರೀತೀವಿ. ಮಕ್ಕಳ ಜ್ಞಾನಾತ್ಮಕ ಕೌಶಲ್ಯಗಳಲ್ಲಿನ ವ್ಯಕ್ತಿ ಭಿನ್ನತೆಗೆ ಒಂದು ಉದಾಹರಣೆ ಇಂಡಿವಿಜುವಲ್, ಒಂದು ದೈಹಿಕ ಕಾರ್ಯವನ್ನು ಮಾಡುವುದು, ಹಾಗೆ ಕೋಪವನ್ನು ವ್ಯಕ್ತಪಡಿಸುವುದು, ಮೋಟಾರ್ ಸೈಕಲ್ ಚಲಾಯಿಸುವುದು. ಮಕ್ಕಳಲ್ಲಿ ಜ್ಞಾನಾತ್ಮಕ ಕೌಶಲ್ಯಗಳಲ್ಲಿ ವ್ಯಕ್ತಿ ಭಿನ್ನತೆ ಅಂದರೆ ಪ್ರತಿ ಮಗು ಒಂದು ಕ್ಲಾಸಲ್ಲಿ ನಾವು ಒಂದು 40 ಸ್ಟೂಡೆಂಟ್ಸಿಗೆ ಟೀಚ್ ಮಾಡಿದ್ರು, ಅವರ ಕಲಿಕೆಯ ವೇಗದಲ್ಲಿ ಡಿಫ್ರೆನ್ಸ್ ಇರುತ್ತೆ. ಒಬ್ಬ ಬೇಗ ಕಲಿತಾನೆ, ಒಬ್ಬ ನಿಧಾನವಾಗಿ ಕಲಿಬೋದು. ಇದು 4th ಒನ್ ಆಪ್ಷನ್ಸ್ ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ಮುಂದಿನ ಪ್ರಶ್ನೆ ಹೀಗಿದೆ, ತರಗತಿಯಲ್ಲಿ ಲಿಂಗ ತಾರತಮ್ಯದ ಒಂದು ಪರಿಣಾಮ ಅಂತಿದೆ. ಅದು ವಿದ್ಯಾರ್ಥಿಗಳಲ್ಲಿ ಸ್ಪರ್ಧೆಯನ್ನು ಬೆಳೆಸುತ್ತದೆ. ತಪ್ಪು. ಹುಡುಗ ಮತ್ತು ಹುಡುಗಿಯರ ವಿಭಿನ್ನ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ತಪ್ಪು.
ಪರಿಪೂರ್ಣ ವಿಕಾಸ ಮತ್ತು ಕಲಿಕೆಯನ್ನು ಮಿತಗೊಳಿಸುತ್ತದೆ. ನೋಡಿ, ಒಂದು ಪರಿಪೂರ್ಣ ವಿಕಾಸ ಆಗ್ತಕ್ಕಂಥ ಮಗುವನ್ನು ಕಲಿಕೆಯಲ್ಲಿ ಮಿತಗೊಳಿಸ್ತಕ್ಕಂಥದ್ದೇನಿದೆ, ಈ ಅಂಶ ಕರೆಕ್ಟ್ ಆಗುತ್ತೆ ಲಿಂಗ ತಾರತಮ್ಯ ಮಾಡಿದ್ರೆ. ಲಿಂಗ ತಾರತಮ್ಯ ಮಾಡಿಬಿಟ್ರೆ ಒಂದು ಪರಿಣಾಮ ಏನಾಗುತ್ತೆ ಅಂದರೆ ಅಪರಿಪೂರ್ಣ ಆಗಿಬಿಡ್ತಾನೆ, ಅವನು ಪರಿಪೂರ್ಣ ಆಗಲ್ಲ. ಪರಿಪೂರ್ಣ ವಿಕಾಸ ಮತ್ತು ಕಲಿಕೆಯನ್ನು ಮಿತಗೊಳಿಸ್ತಕ್ಕಂಥದ್ದು ಈ 10ನೇ ಪ್ರಶ್ನೆಗೆ ಆನ್ಸರ್ ಸ್ನೇಹಿತರೆ. ಇದು ವಿಶೇಷವಾಗಿ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್, ಸಾಮಾಜಿಕ ರಚನೆಯಾಗಿ ಲಿಂಗ ಭೇದಕ್ಕೆ ಒಂದು ಉದಾಹರಣೆಯಾಗಿದೆ. ಹೆಣ್ಣು ಮಕ್ಕಳು ಆರಂಭದಲ್ಲಿ ಭಾಗವಹಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುವ ಮತ್ತು ತರಗತಿ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು. ಹೆಣ್ಣು ಮಕ್ಕಳು ಉನ್ನತ ಶಿಕ್ಷಣಕ್ಕೆ ಕಳಿಸಲು ಪೋಷಕರ ಹಿಂಜರಿಕೆ. ಸಾಮಾಜಿಕ ರಚನೆಯಲ್ಲಿ ಲಿಂಗ ಭೇದಕ್ಕೆ ಒಂದು ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳು ಉತ್ತಮ ಕಾರ್ಯನಿರ್ವಹಣೆ, ಗಂಡು ಮಕ್ಕಳು ಹೆಚ್ಚಿನ ದೈಹಿಕ ಕಾರ್ಯಗಳನ್ನು ಮಾಡುವುದು. ನೋಡಿ, ಈಗ ನಮ್ಮ ಪೇರೆಂಟ್ಸಲ್ಲಿರೋದು, ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿರೋದು ಯಾವುದು ಅಂದರೆ ಹೆಣ್ಣು ಮಕ್ಕಳನ್ನು ಉನ್ನತ ಶಿಕ್ಷಣಕ್ಕೆ ಕಳಿಸೋದಕ್ಕೆ ಈಗಲೂ ಸಹ ಏನಾಗಿದೆ, ಹಿಂಜರಿಕೆ ಇದೆ ಅಂತಕ್ಕಂಥದ್ದು ನೋಡ್ಬೋದು. ಜನರಲ್ಲಾಗಿ ನೀವು ಇದನ್ನು ಆನ್ಸರ್ ಮಾಡ್ತಾ ಹೋಗ್ಬೋದು. ನೋಡಿ, ಮತ್ತೆ ಟೀಚರ್ಸ್, ಸ್ಟೂಡೆಂಟ್ಸ್, ಪೇರೆಂಟ್ಸ್ ಮತ್ತು ಸೊಸೈಟಿ, ಟೀಚರ್ಸ್ ಬಗ್ಗೆನೇ ಕ್ವಶನ್ಸ್ ಕೇಳ್ತಾ ಹೋಗಿದ್ದಾನೆ. ಸ್ಕೂಲ್ಸ್ ಬಗ್ಗೆ ಒಬ್ಬ ಶಿಕ್ಷಕರು ಶಾಲಾ ಆದೇಶಿತ ಅಥವಾ ಆಧಾರಿತ ಮೌಲ್ಯಾಂಕನ ಅನುಸರಿಸಲು ಅಪೇಕ್ಷಿಸುತ್ತಾರೆ. ಇದರಿಂದ ಅವನು ಅವಳು ಆಧಾರಿತ ಅಂತಿದ್ದು ಆಧಾರಿತ ಮೌಲ್ಯಾಂಕನವನ್ನು ಮೌಲ್ಯಾಂಕನವನ್ನು ಸಮಗ್ರವಾಗಿ ಮಾಡಬಹುದು. ವಿದ್ಯಾರ್ಥಿಗಳ ಮೌಲ್ಯಾಂಕನ ಸುಲಭವಾಗಿ ಮಾಡಬಹುದು. ವಿದ್ಯಾರ್ಥಿಗಳನ್ನ ತೇರ್ಗಡೆಗೊಳಿಸಬಹುದು. ಅವಳ ತರಗತಿಗಳಲ್ಲಿ ಬೋಧನೆಯ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಬಹುದು. ಈ ರೀತಿಯಾದಂಥ ಅಂಶಗಳನ್ನು ಏನು ಮಾಡಿದ್ದಾರೆ, ಇವರು ಹೇಳ್ತಾ ಹೋಗಿದ್ದಾರೆ. ಅವಳ ತರಗತಿಯ ಬೋಧನೆಯ ಗುಣಮಟ್ಟವನ್ನು ಖಚಿತಪಡಿಸ್ಕೊಳ್ಬೋದು. ಜನರಲಾಗಿ ನಾವೇನು ಮಾಡಿರ್ತೀವಿ, ಆ ಅಂಶಗಳನ್ನು ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್, ಮುಂದಿನ ಪ್ರಶ್ನೆ. ಒಂದು ಪ್ರಾಬ್ಲಮ್, ಸಮಸ್ಯೆಯನ್ನು ಪರಿಹರಿಸುವಾಗ ಮಗು ಆಲೋಚಿಸಲು ಆರಂಭಿಸುತ್ತದೆ. ಇದರ ಫಲಿತವಾಗಿ ಅಥವಾ ಫಲಿತಾಂಶವಾಗಿ ಮಗು ಭ್ರಮೆಯನ್ನು ಮೂಡಿಸಿಕೊಳ್ಳುತ್ತದೆ ಅಂತಿದೆ. ಮಗು ಮಾನಸಿಕ ಪರಿಹಾರವನ್ನು ಪಡೆದುಕೊಳ್ಳುತ್ತದೆ. ಮಗು ಅನುಬಂಧಿತವಾದ ಕಲಿಕೆ, ಚೈಲ್ಡ್ಹುಡ್ ಲರ್ನಿಂಗ್ ಬೈ ದ ಕಂಡೀಷನಿಂಗ್ ಅಂತ ಇದೆ. ಮಗು ಚರುಕವಾಗಿರುತ್ತದೆ. ಮಗು ಮಾನಸಿಕವಾಗಿ ಪರಿಹಾರವನ್ನು ಮಾಡಿಕೊಂಡಾಗ ಮಾತ್ರ ಒಂದು ಸಮಸ್ಯೆ ಏನಿದೆ ಅದನ್ನು ನಾವು ಬಗೆಹರಿಸ್ಕೊಳ್ಬೋದು ಅದರ ಮನಸ್ಸಲ್ಲಿ. ನೆಕ್ಸ್ಟ್, ಹಾಗಾದರೆ ಸ್ನೇಹಿತರೆ, ಮುಂದಿನ ಪ್ರಶ್ನೆ ಇದೆ ನಿರಂತರ ವ್ಯಾಪಕ ಮೌಲ್ಯಮಾಪನ. ಮತ್ತು ಈ ಒಂದು ವ್ಯಾಪಕ ಮೌಲ್ಯಮಾಪನ ಇವ್ಯಾಲ್ಯುವೇಷನ್ಗೆ ಸಂಬಂಧಿಸಿದಂತೆ ಒತ್ತು ನೀಡುವ ಅಂಶ. ವಿದ್ಯಾರ್ಥಿಗಳ ಆಲೋಚನಾ ಪ್ರಕ್ರಿಯೆಗಳು ಕಂಠಪಾಠಕ್ಕೆ ನಿರುತ್ತೇಜಕ. ಆಗಾಗ್ಗೆ ಪರೀಕ್ಷೆಗಳನ್ನು ನಡೆಸುವುದು. ಮೌಲ್ಯಮಾಪನ ಮಾಡುವುದಕ್ಕೆ ಮುಂಚಿತವಾಗಿ ಪಠ್ಯವಸ್ತುಗಳನ್ನು ಪೂರ್ಣಗೊಳಿಸುವುದು. ಪ್ರತಿ ವಿಷಯವನ್ನು ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳಿಗೆ ಸಾಧನೆಗೆ ಅನುಕೂಲ ಆಗುತ್ತೆ. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಬಗ್ಗೆ ಒಂದು ಆಬ್ಜೆಕ್ಟಿವ್ಸ್ ಕೇಳಿದ್ದೇನೆ. ವಿದ್ಯಾರ್ಥಿಗಳ ಆಲೋಚನಾ ಪ್ರಕ್ರಿಯೆ ಮತ್ತು ಕಂಠಪಾಠಕ್ಕೆ ಒಂದು ವಿಶೇಷವಾದಂತಹ ನಿರುತ್ತೇಜನವನ್ನು ನೀಡಿದಾಗ ಆಗುತ್ತೆ, ಅಥವಾ ವಿಶೇಷವಾಗಿ ನಾವು ನೋಡ್ತಾ ಹೋಗ್ಬೋದು. ಎಸ್, ವಿದ್ಯಾರ್ಥಿಗಳ ಮೌಲ್ಯಾಂಕವನ್ನು ಮಾಡಲು ಪರಿಗಣಿಸುವ ಒಂದು ಪ್ರಮುಖ ಅಂಶ ನಿಗದಿತ ಪಠ್ಯ ವಿಷಯ, ಕಲಿವಿನ ಫಲಗಳು, ತರಗತಿಯಲ್ಲಿ ಒದಗಿಸಿದ ಕಲಿವಿನ ಅನುಭವಗಳು, ಶಾಲಾ ವಿಷಯದಲ್ಲಿ ವಿದ್ಯಾರ್ಥಿಗಳ ಕಾರ್ಯನಿರ್ವಹಣೆ ಅಂತ ಇದೆ. ನೋಡಿ, ಇಲ್ಲಿ ಕಲಿವಿನ ಫಲಗಳು, ನೀವು ಕಲಿಕೆಗೆ ಯಾವ ರೀತಿ ಮೆಟೀರಿಯಲ್ಸನ್ನು ಒದಗಿಸ್ತೀರಾ, ಅದರ ಮೇಲೆ ಕಲಿವಿನ ಫಲ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ನಾವು ಇದನ್ನು ಡೆಫಿನೇಷನ್ ಮಾಡ್ಬೋದು. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ ಹೀಗಿದೆ. ವೈವಿಧ್ಯಮಯ ವಿದ್ಯಾರ್ಥಿಗಳಿರುವ ಒಳಗೊಳ್ಳುವ ತರಗತಿಯಲ್ಲಿ ಸಹಕಾರಿ ಕಲಿವು ಮತ್ತು ಸಮವರ್ತಿ ಕಲಿವನ್ನು ಏನು ಅಂತ ಕೇಳಿದ್ದಾರೆ, ಕ್ವಶನ್ ಮಾರ್ಕ್. ಸಹಪಾಠಿಗಳೊಂದಿಗೆ ಹೋಲಿಸಿಕೊಳ್ಳುವುದು ಕೆಲವೊಮ್ಮೆ ಉತ್ತೇಜಿಸುತ್ತದೆ. ಮಕ್ಕಳಲ್ಲಿ ಸ್ಪರ್ಧೆಯನ್ನು ಸಕ್ರಿಯವಾಗಿ ನಿರುತ್ತೇಜಿಸುತ್ತದೆ. ಸಹಪಾಠಿಗಳ ಸ್ವೀಕಾರಾರ್ಹತೆಯ ಸುಲಭಕರಣವನ್ನು ಸಕ್ರಿಯವಾಗಿ ಉತ್ತೇಜಿಸುತ್ತದೆ. ಅಭ್ಯಾಸ ಮಾಡಬಾರದು ಮತ್ತು ವಿದ್ಯಾರ್ಥಿಗಳನ್ನು ಅವರ ಸಾಮರ್ಥ್ಯ ಆಧರಿಸಿ ವಿಂಗಡಿಸಬೇಕು ಅಂತಕ್ಕಂಥ ಅಂಶಗಳನ್ನು ಇದು ಒಳಗೊಂಡಿದೆ. ಸಹಪಾಠಿಗಳ ಒಂದು ಸ್ವೀಕಾರಾರ್ಹತೆ ಸುಲಭಕರಣ ಸಕ್ರಿಯಗಳನ್ನು ಉತ್ತೇಜಿಸುತ್ತದೆ ಅಂತಕ್ಕಂಥದ್ದು, ಸುಲಭಕರಣ ಸಕ್ರಿಯವನ್ನು ಉತ್ತೇಜಿಸುತ್ತದೆ ಅಂತಕ್ಕಂಥದ್ದು ನೋಡ್ಬೋದು. ಪ್ರಶ್ನೆಗಳನ್ನು ನೀವು 2 ಸಲ ಓದಿ, ಆಪ್ಷನ್ಸ್ಗಳನ್ನು ಸಹ ನೀವು 2 ಸಲ ಓದ್ಕೊಂಡ್ರೆ ಗೊತ್ತಾಗುತ್ತೆ. ಫುಲ್ ಅಪ್ಲೈಡ್ ಇದೆ ಇದು. ಸೈಕಾಲಜಿ ಎಜುಕೇಷನ್ ಸೈಕಲಿಂದ ಆಚೆಗೆ ಪೆಡಗಾಗಿ ಮೇಲೇ 30 ಕ್ವಶನ್ಸು ಮೇಜರಾಗಿ ಕೇಳ್ತಾ ಹೋಗಿದ್ದಾನೆ. ಒಳಗೊಳ್ಳುವ ಶಿಕ್ಷಣದ ಪರಿಕಲ್ಪನೆಯು
ಒಳಗೊಳ್ಳುವ ಶಿಕ್ಷಣದ ಪರಿಕಲ್ಪನೆ ಅಂತಿದೆ. ವಿಶೇಷ ಶಾಲೆಗಳು ಅಥವಾ ತರಗತಿಗಳು ಬಳಕೆಯನ್ನು ಒಪ್ಪಿಕೊಳ್ಳುತ್ತದೆ. ಆಗಾಗ ಕಿರು ಪರೀಕ್ಷೆ ಮತ್ತು ಪರೀಕ್ಷೆಗಳನ್ನು ನಡೆಸುವುದು. ವಿಶೇಷತೆ ಅಗತ್ಯಗಳ ಮಕ್ಕಳು ಇತರ ಮಕ್ಕಳೊಂದಿಗೆ ತರಗತಿಯಲ್ಲಿ ಬೇರ್ಪಡಿಸುವುದನ್ನು ಅನುಸರಿಸುತ್ತದೆ. ವಿಶೇಷ ಶಾಲೆ ಅಥವಾ ತರಗತಿಗಳಲ್ಲಿ ಬಳಕೆಯನ್ನು ನಿರಾಕರಿಸುತ್ತದೆ. ಒಳಗೊಳ್ಳುವ ಶಿಕ್ಷಣದ ಪರಿಕಲ್ಪನೆ ವಿಶೇಷ ಶಾಲೆಗಳು ತರಗತಿ ಬಳಕೆಯನ್ನು ನಿರಾಕರಿಸುತ್ತದೆ ಅಂತಕ್ಕಂಥದ್ದು ನೋಡಬೇಕು. ಸ್ಪೆಷಲ್ ಸ್ಕೂಲ್ಸ್ಗಳೇನಿದೆ ಅದನ್ನು ನಾವು ಬಗ್ಗೆ ಅಧ್ಯಯನ ಮಾಡಬೇಕು. ತನ್ನ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಮೂಡಿಸಲು ಕ್ರಿಯಾತ್ಮಕ ಪದ್ಧತಿಯನ್ನು ಸಂಶೋಧಿಸುವ ಮತ್ತು ಅನ್ವಯಿಸುವ ಸಾಮರ್ಥ್ಯ ಒಬ್ಬ ಶಿಕ್ಷಕರಿಗೆ ಇದೆ. ಇದು ಸೂಚಿಸುವುದು ಅವರ ಬುದ್ಧಿಶಕ್ತಿ, ಕ್ರಿಯಾಶೀಲತೆ, ಆಲೋಚನೆ ಮತ್ತು ಅಭಿಕ್ಷಮತೆ. ಇಂಟೆಲಿಜೆನ್ಸಿ ಮಾಡಿದ ಮತ್ತು ಆಲೋಚನೆ ಬಗ್ಗೆ, ಥಿಂಕಿಂಗ್ ಬಗ್ಗೆ ಕೇಳಿದ್ದಾನೆ, ಮತ್ತು ಆಪ್ಟಿಟ್ಯೂಡ್ ಅಭಿಕ್ಷಮತೆ ಬಗ್ಗೆ ಕೇಳಿದ್ದಾನೆ, ಮತ್ತು ಕ್ರಿಯಾಶೀಲತೆ ಬಗ್ಗೆ ಅವ್ರ ಪ್ರೋಸೆಸ್ ಹೇಗೆ ಮಾಡ್ತಾರೆ. ತನ್ನ ವಿದ್ಯಾರ್ಥಿ ಆಸಕ್ತಿಯನ್ನು ಮೂಡಿಸಲು ಕ್ರಿಯಾಶೀಲನಾಗಿರಬೇಕು ಅಂತಕ್ಕಂಥದ್ದು ನಿಮಗೆ ಡೈರೆಕ್ಟ್ ಆನ್ಸರ್ ಮಾಡ್ಬೋದು. ಒಬ್ಬ ಟೀಚರ್ ಯಾವಾಗಲೂ ಕ್ರಿಯಾಶೀಲನಾಗಿರ್ಬೇಕು, ಬುದ್ಧಿವಂತ ಆದರೆ ಅಷ್ಟೇ ಸಾಲದು. ಇವುಗಳಲ್ಲಿ ಯಾವುದು ಡಿಸ್ಲೆಕ್ಸಿಯಾದ ಒಂದು ಲಕ್ಷಣವಲ್ಲ. ಇದು ಎಲ್ಲಿ ಬರುತ್ತೆ? ಪ್ರತಿ ಸಾರಿ ಟಿಲಿ ಬರುತ್ತೆ. ಕಲಿಕಾ ನ್ಯೂನತೆಗಳೇನಿದೆ, ಈ ಲರ್ನಿಂಗ್ ಪ್ರಾಬ್ಲಮ್ಸ್ ಏನಿದೆ ಅದರಲ್ಲಿ ಬರುತ್ತೆ. ಪದಗಳ ಸ್ಮರಣೆ ತಂದು ಕೊಡ್ತಕ್ಕಂಥದ್ದು ಲರ್ನಿಂಗ್ ಪ್ರಾಬ್ಲಮ್ಸಲ್ಲಿ ಬರುತ್ತೆ. ನಿಧಾನವಾಗಿ ಬರೆಯುವುದು ಲರ್ನಿಂಗ್ ಪ್ರಾಬ್ಲಮ್ಸಲ್ಲಿ ಬರುತ್ತೆ. ನಿಖರವಾಗಿ ಓದುವ, ಬೇಗ ಗ್ರಹಿಸುವ ಸಮಸ್ಯೆಗಳು ಅದರಲ್ಲೇ ಬರುತ್ತೆ. ಎಡಗೈ ಬಲಗೈ ಬಳಕೆ ಇದೆಯಲ್ಲ, ಇದು ಮಾತ್ರ ಇದರಲ್ಲಿ ಬರಲ್ಲ. ಎಸ್, ಫಸ್ಟ್ ಒನ್ ಏನಿದೆ ಆನ್ಸರ್ ಬಂದಿದೆ. ಅದ್ರ ಬಗ್ಗೆ ನಾನು ಕ್ಲಾಸಸ್ಸಲ್ಲಿ ವಿಶೇಷವಾಗಿ ಮಾತಾಡ್ತಾ ಹೋಗ್ತೇನೆ. ನೆಕ್ಸ್ಟು ಮುಂದಿನ ಪ್ರಶ್ನೆ. ಸ್ವತಂತ್ರವಾಗಿ ಆಲೋಚಿಸುವುದನ್ನು ಉತ್ತೇಜಿಸಲು 7 ಮಕ್ಕಳನ್ನು ಪರಿಣಾಮಕಾರಿ ಕಲಿಕಾರ್ಥಿಯನ್ನಾಗಿ ಮಾಡಲು ಶಿಕ್ಷಕರು ಪ್ರತಿ ಸಾಧನೆಗೆ ಮಕ್ಕಳಿಗೆ ಬಹುಮಾನವನ್ನು ನೀಡಬೇಕು. ವಿವಿಧ ಕಲಿವಿನ ವಸ್ತುಗಳನ್ನು ಉಪಯೋಗಿಸಿಕೊಂಡು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿ ಬೋಧಿಸಬೇಕು. ಸ್ಮರಿಸಲು ಸುಲಭವಾಗುವಂತೆ ಮಾಹಿತಿಯನ್ನು ವ್ಯವಸ್ಥಿತವಾಗಿ ಒದಗಿಸಬೇಕು ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗ್ಬೋದು. ಬಟ್ ಇದರಲ್ಲಿ ಆಪ್ಷನ್ಸ್ ಒಂದೇ ಆಪ್ಷನ್ಸ್ ಇರೋದ್ರಿಂದ ಈ ಆಪ್ಷನ್ ಸರಿಯಾಗಿದೆ. ರೈಟ್ ಆನ್ಸರ್ ಇದೇ ಆಗಿದೆ ಅಂತಕ್ಕಂಥದ್ದು ನೋಡ್ಬೋದು. ರೈಟ್ ಆನ್ಸರು ಇದೇ ಆಗಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ಬೋದು. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ ಇದೆ. ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ವಿಫಲತೆಗೆ ಕಾರಣವಾಗುವ ಒಂದು ಅಂಶ ಶಾಲಾ ಸೌಲಭ್ಯಗಳ ಕೊರತೆ, ಅಭಿಪ್ರೇರಣೆ ಕೊರತೆ, ಶಿಕ್ಷಕರ ಒತ್ತಡ, ಶಾಲಾ ಪಠ್ಯಕ್ರಮ ಹೇಗೆ ಇರಲಿ, ಶಿಕ್ಷಕರ ಒತ್ತಡ ಎಷ್ಟೇ ಇದ್ದರೂ ಅವ್ರಿಗೆ ಸಮಸ್ಯೆ ಇಲ್ಲ. ಶಾಲಾ ಸೌಲಭ್ಯಗಳು ಹೇಗೆ ಇರಲಿ, ಅದು ಬಡ ಶಾಲೆ ಆಗಿರಲಿ, ಹಳ್ಳಿ ಶಾಲೆ ಆಗಿರಲಿ, ಮತ್ತು ರೂರಲ್ ಅರ್ಬನ್ ಶಾಲೆ ಆಗಿರಲಿ, ರ್ಯಾಂಕ್ ಎಲ್ಲ ಕಡೆ ಬರ್ತಾರೆ. ಅವರಿಗೆ ಆಂತರಿಕ ಪ್ರೇರಣೆಯ ಕೊರತೆ ಇರುತ್ತೆ. ಗೌರ್ಮೆಂಟ್ ಶಾಲೆ ಇರ್ಬೋದು, ಇನ್ನೊಂದಿರ್ಬೋದು. ಆಂತರಿಕ ಪ್ರೇರಣೆ ಕೊರತೆ ಇರುತ್ತೆ. ಅಭಿಪ್ರೇರಣೆ ಕೊರತೆ ಆದಾಗ ಮಕ್ಕಳಲ್ಲಿ ಕಲಿಕೆಯ ವಿಫಲತೆಗೆ ಕಾರಣ ಆಗುತ್ತೆ. ಅಭಿಪ್ರೇರಣೆ ಫಸ್ಟ್ ಬಹಳ ಮುಖ್ಯ. ಕಲಿಕೆಗೆ ಅಗತ್ಯವಾದ ಆಂತರಿಕ ಮೂಲಭೂತ ಅಂಶ ಸಿದ್ಧತೆ, ಪರಿಪಕ್ವತೆ, ದೈಹಿಕ ಬೆಳವಣಿಗೆ, ಮನೋಧೋರಣೆ ಇವೆಲ್ಲವೂ ಮುಖ್ಯ. ಆದರೆ ನಿಯರೆಸ್ಟ್ ಏನ್ಬೇಕು, ಕಲಿಕೆಗೆ ಫಸ್ಟ್ ಸಿದ್ಧ ಇರಬೇಕು. ಇದೇ ಆನ್ಸರ್. ಕಲಿಕೆಗೆ ಸಿದ್ಧತೆ ಮುಖ್ಯ. ನೆಕ್ಸ್ಟ್ ಹಾಗಾದರೆ ಮುಂದಿನ ಪ್ರಶ್ನೆ. ಸಮಸ್ಯೆ ಪರಿಹಾರ ಕೌಶಲ್ಯವನ್ನು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅಂತ ಏನು ಕರಿತೀವಿ, ವಿದ್ಯಾರ್ಥಿಗಳ ರೂಢಿಗೊಳ್ಳಲು ಶಿಕ್ಷಕರು ಒದಗಿಸುವ ಚಟುವಟಿಕೆಗಳು ನಿಖರತೆ ಮತ್ತು ಸ್ಪಷ್ಟತೆಯನ್ನು ಒಳಗೊಂಡಿರಬೇಕು. ಕಂಠಪಾಠ ಮಾಡುವಂತೆ, ಗ್ರಹಿಸುವಂತೆ ಇರಬೇಕು. ಅಭ್ಯಾಸ ಮತ್ತು ಆಗಾಗ್ಗೆ ರೂಢಿಗೊಳ್ಳುವಂತೆ ಇರಬೇಕು. ವಿಚಾರಣೆ, ಕಾರಣೀಕರಿಸುವುದು, ನಿರ್ಧಾರಗಳನ್ನು ಕೈಗೊಳ್ಳುವಂತೆ ಇರಬೇಕು ಅಂತಕ್ಕಂಥದ್ದೇ ಇದರಲ್ಲಿ ವಿಶೇಷವಾಗಿ ವಿಚಾರಣೆಗಳನ್ನು ಕಾರಣೀಕರಿಸುವುದು, ನಿರ್ಧಾರವನ್ನು ಕೈಗೊಳ್ಳೋದು ಮುಖ್ಯವಾದಂಥ ಅಂಶ. ಹಾಗಾದರೆ ಮುಂದಿನ ಪ್ರಶ್ನೆ. ಓದಲು ಕಲಿಯುವುದು ಇದರಲ್ಲಿನ ಜ್ಞಾನಾತ್ಮಕ ಕೌಶಲ್ಯ, ಮಾನಸಿಕ ಪ್ರವೃತ್ತಿ, ಆಲೋಚಿಸುವ ಸಾಮರ್ಥ್ಯ, ಮಾತನಾಡುವ ಭಾಷೆ, ಭಾವನಾ ಶಕ್ತಿ. ನೋಡಿ, ಓದಲು ಕಲಿಯುವುದು ಇದರಲ್ಲಿನ ಜ್ಞಾನಾತ್ಮಕ ಕಾಗ್ನೇಟಿವ್ ಸ್ಕಿಲ್ಸ್ ಕೌಶಲ ಅಂತ ಕೇಳಿದರೆ ಆ ಮಾತನಾಡುವ ಭಾಷೆ ಏನಿದೆ ಅದು ವಿಶೇಷವಾಗಿ ಬರಬೇಕು. ಸ್ಕಿಲ್ ಇದು, ಲ್ಯಾಂಗ್ವೇಜ್ ಸ್ಕಿಲ್ಲು ವಿಶೇಷವಾಗಿ ನೋಡ್ಬೋದು. ಅದಾದಮೇಲೆ ಸ್ನೇಹಿತರೆ, ಮಗುವಿನ ಸಮಸ್ಯೆ ಪರಿಹಾರ ವರ್ತನೆ ವ್ಯಕ್ತವಾಗುವುದು ಆಲೋಚನೆ ಮತ್ತು ಕಾರಣೀಕರಿಸುವ ಶಕ್ತಿಯಿಂದ, ಜ್ಞಾನದ ವಿವಿಧ ಮೂಲಗಳನ್ನು ಪರಾಮರ್ಶಿಸುವುದರಿಂದ, ಯತ್ನ ಮತ್ತು ದೋಷ ವಿಧಾನದ ಪ್ರಯೋಗಗಳ ಮೂಲಕ, ನಂಬಿಕಸ್ಥ ಶಿಕ್ಷಕರ ಸಹಾಯವನ್ನು ಪಡೆಯುವುದರ ಮೂಲಕ. ನೋಡಿ, ಇಲ್ಲಿ ಫಸ್ಟ್ ಏನು ಕೇಳಿದ ನಾವು, ಮಗುವಿನ ಸಮಸ್ಯೆ ಪರಿಹಾರ ವರ್ತನೆಯನ್ನು ವ್ಯಕ್ತಪಡಿಸುವ ಆಲೋಚನೆ ಮತ್ತು ಕಾರಣೀಕರಿಸುವ ಶಕ್ತಿಯಿಂದ. ನೆಕ್ಸ್ಟು, ತಾವೇ ಸ್ವತಃ ಕಲಿಯಲು ಮಕ್ಕಳನ್ನು ಬಳಸುವ ಒಂದು ಮಾರ್ಗೋಪಾಯ ಯಾವುದು ಅಂತ. ಮೂರ್ತ ವಸ್ತುವನ್ನು ಗ್ರಹಿಸುವುದು
ಸಂವೇದನಾ ಜ್ಞಾನಾತ್ಮಕ ಪಡೆದುಕೊಳ್ಳುವುದು, ಶಿಕ್ಷಕರ ಸೂಚಿತ ಪುಸ್ತಕವನ್ನು ಓದುವುದು, ತರಗತಿಯಲ್ಲಿ ಅವಧಾನವನ್ನು ಕಲಿಯುವುದು, ಶಿಕ್ಷಕರು ಒದಗಿಸಿದ ಜ್ಞಾನವನ್ನು ಗ್ರಹಿಸುವುದು. ಮೇ ಬಿ ನಿಮಗೆ ಈ ಫಸ್ಟ್ ಒನ್ ಮೂರ್ತ, ನಮ್ಮದು ಶಿಕ್ಷಣದ ಗುರಿ ಒಂದೇನಿದೆ, ಮೂರ್ತದಿಂದ ಅಮೂರ್ತದ ಕಡೆಗೆ ನಾವು ಹೋಗ್ತಕ್ಕಂಥದ್ದು ಏನಿದೆ ಅದು ವಿಶೇಷವಾಗಿ ನಮಗೆ ಗೊತ್ತಿರಬೇಕಂತಕ್ಕಂಥದ್ದು. ಅಥವಾ ಮೂರ್ತ ಅಂದರೆ ನಮಗೆ ವಿಶೇಷವಾಗಿ ವಸ್ತುಗಳನ್ನು ಗ್ರಹಿಸುವುದು ಮತ್ತು ಸಂವೇದನಾ ಜ್ಞಾನವನ್ನು ನಾವು ಪಡಿತಕ್ಕಂಥದ್ದಿದೆ, ಅದರ ಬಗ್ಗೆ ನಮಗೆ ಗೊತ್ತಿರಬೇಕಾದಂಥ ಅಂಶ. ಹಾಗೆ ನಮಗೆ ಸ್ವತಃ ಕಲಿಯಲು ಮಕ್ಕಳು ಬಯಸುವ ಒಂದು ಮಾರ್ಗೋಪಾಯ ಗೊತ್ತಿರೋದು ಮೂರ್ತ. ಅಮೂರ್ತ ಅಂದರೆ ಗೊತ್ತಿಲ್ಲದ ಕಡೆಗೆ ನಾವೇನು ಮಾಡಬೇಕು, ಹೋಗ್ತಕ್ಕಂಥದ್ದು ನೋಡಬೇಕು. ಸಂವೇದನೆ ಎಮೋಷನನ್ನು ವಿಧಿಸುವುದು ಒಂದು ಅಂಶ. ಸಂವೇದನೆ ಎಮೋಷನ್ನು ವಿಧಿಸುವುದು ಮಗುವಿನ ಒಂದು ಸಾಮಾನ್ಯ ಭಾವನೆಯನ್ನು ಮಾನಸಿಕವಾಗಿ ವ್ಯಕ್ತಪಡಿಸುವುದು, ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುವ ಒಂದು ಬಾಹ್ಯ ಪ್ರಚೋದನೆ ಪ್ರಕ್ರಿಯೆ, ತಾರ್ಕಿಕ ಆಲೋಚನೆ, ಯಾವುದೇ ಪ್ರಕ್ರಿಯೆಯನ್ನು ನೀಡದೆ ಶಾಂತವಾಗಿರ್ತಕ್ಕಂಥದ್ದು ಸಂವೇದನೆ ಅಂತಕ್ಕಂಥದ್ದು. ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳತಕ್ಕಂಥ ಒಂದು ಸಂವೇದನೆ ಅಂತಕ್ಕಂಥ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಸಂವೇದನೆಗೆ ಒಳಪಡೋದು. ಮಗು ಒಂದು ವಿಷಯವನ್ನು ಕಲಿಯುವುದರಲ್ಲಿ ಸಂತೋಷವನ್ನು ಅನುಭವಿಸಿ ಅದರಲ್ಲಿ ತೊಡಗಿಸಿಕೊಳ್ಳುವುದು. ಇದು ಪ್ರೋತ್ಸಾಹವನ್ನು ಸೂಚಿಸುತ್ತದೆ, ಬಲವನ್ನು ಸೂಚಿಸುತ್ತದೆ, ಆಂತರಿಕ ಪ್ರೇರಣೆಯನ್ನು ಸೂಚಿಸುತ್ತದೆ, ಬಾಹ್ಯ ಪ್ರೇರಣೆಯನ್ನು ಸೂಚಿಸುತ್ತದೆ. ಮಗು ಒಂದು ವಿಷಯವನ್ನು ಕಲಿತು ಸಂತೋಷ, ಮೋಸ್ಟ್ ನಿಮಗೆ ಆಂತರಿಕವಾದಂಥ ಪ್ರೇರಣೆ, ಆಂತರಿಕವಾದಂಥ ಇನ್ಸರ್ಮ್ ಅಂದರೆ ನಿಮಗೆ ವಿಶೇಷವಾಗಿ ಆಂತರಿಕ ಪ್ರೇರಣೆ ಮಗುವಿಗೆ ಅಚೀವ್ಮೆಂಟಿಗೆ ಬಹಳ ಮುಖ್ಯ. ಕಲಿಕೆಯ ಮೇಲೆ ವರ್ತನೆಯ ಪ್ರಭಾವ, ಅದು ಪ್ರಚೋದನೆ ಮತ್ತು ಪ್ರತಿಕ್ರಿಯೆಯನ್ನು ಬದಲಾಯಿಸುತ್ತದೆ. ಅದು ಕಲಿಕಾರ್ಥಿಗಳನ್ನು ನಿರ್ದಿಷ್ಟ ಗುರಿಗಳೆಡೆಗೆ ನಿರ್ದೇಶಿಸುತ್ತದೆ, ಬಹು ಕಾರ್ಯಗಳನ್ನು ನೀಡುತ್ತದೆ, ಓದುವ ಹವ್ಯಾಸಗಳನ್ನು ಬೆಳೆಸುತ್ತದೆ. ನೋಡಿ, ವಿಶೇಷವಾಗಿ ನಾವೀಗ ಸೈಕಾಲಜಿಯಲ್ಲಿ ಅದು ಕಲಿಕಾರ್ಥಿಗಳನ್ನು ನಿರ್ದಿಷ್ಟ ಗುರಿಗಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಅಂಶ ಏನಿದೆ ನೋಡೋಣ. ನೆಕ್ಸ್ಟ್ ಅದಾದಮೇಲೆ ಕಲಿಕೆಯನ್ನು ಪ್ರಭಾವಿಸುವ ಪ್ರಕ್ರಿಯೆ ಆಧಾರಿತ ಒಂದು ಅಂಶ. ಕಲಿಕಾರ್ಥಿಯ ಮೂಲ ಸಾಮರ್ಥ್ಯ, ವಸ್ತು ವಿಷಯದ ಮೇಲಿನ ಪ್ರಭುತ್ವ, ವಿಷಯ ಸ್ವಭಾವ ಮತ್ತು ಕಲಿವಿನ ಅನುಭವಗಳು, ಹೊಸ ಕಲಿಕೆಯನ್ನು ಇಂದಿನ ಕಲಿಕೆಯೊಂದಿಗೆ ಸಂಬಂಧಿಸುವುದು. ಕಲಿಕೆಯನ್ನು ಪ್ರಭಾವಿಸುವ ಪ್ರಕ್ರಿಯೆ ಆಧಾರಿತ ಒಂದು ಅಂಶ. ಹೊಸ ಕಲಿಕೆಯನ್ನು ಇಂದಿನ ಕಲಿಕೆಗೆ ನೀವು ಪ್ರಭಾವಿಸೋದ್ರಿಂದ ಏನಾಗುತ್ತೆ, ಇದು ಒಂದು ಆನ್ಸರ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಟೋಟಲ್ ಅಪ್ಲೈಡ್ ಕ್ವಶನ್ಸ್ಗಳನ್ನು 2021 6 to 8 ಕ್ಲಾಸ್ TET ಎಕ್ಸಾಮ್ನಲ್ಲಿ ಕೇಳಿದ್ದಾನೆ. ಹಾಗಾದರೆ ಮುಂದಿನ ಈ ವರ್ಷದ ಎಕ್ಸಾಮ್ಗಳಲ್ಲಿ ಏನು ಕೇಳ್ತಾರೆ ಅವೆಲ್ಲ ಮಾತಾಡ್ತಾ ಹೋಗೋಣ. ಮುಂದಿನ ವಿಷಯಗಳಲ್ಲೂ ಸಹ ವಿವಿಧ ಪತ್ರಿಕೆಗಳನ್ನು ನಾನು ನಿಮ್ಮ ಜೊತೆ ಮಾತಾಡ್ತಾ ಹೋಗ್ತೀನಿ. ಚೈಲ್ಡ್ ಸೈಕಾಲಜಿ, ಎಜುಕೇಷನ್ ಸೈಕಾಲಜಿ ವಿಷಯಗಳು GPSTR, HSTR ಮತ್ತು TETಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಈ ವಿಷಯ ಈ ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.